ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್. ಇವತ್ತು ನೋಡಿ ನಾನು ಸಿಂಪಲ್ಲಾಗಿ ಮಶ್ರೂಮು ಮತ್ತು ಕ್ಯಾಪ್ಸಿಕಮ್ ಈರುಳ್ಳಿ ಹಾಕಿ ಫ್ರೈ ಮಾಡೋದನ್ನು ತೋರಿಸ್ತೀನಿ. ಇದು ಒಂದು ಇಬ್ಬರು ಊಟ ಮಾಡ್ಬೋದು. ಇದನ್ನು ಹಾಗೆ ಫ್ರೈ ಮಾಡೋದಿದು, ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು ಅರ್ಧ ಬಾಕ್ಸು ಮಶ್ರೂಮ್ ಇತ್ತು. ಫುಲ್ ಒಂದು ಬಾಕ್ಸ್ ಅಲ್ಲ, ಅದು ಕಡಿಮೆ, ಒಂದು ಬಾಕ್ಸ್ನಲ್ಲಿ ಅರ್ಧಕ್ಕಿಂತ ಕಡಿಮೆನೇ ಇತ್ತು ಸ್ವಲ್ಪ. ಅಷ್ಟು ಮಶ್ರೂಮು ಎಲ್ಲ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಮಶ್ರೂಮು ಮತ್ತು ಕ್ಯಾಪ್ಸಿಕಮ್ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನೋಡಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ, ಹಾಗೆ ಫ್ರೈ ಮಾಡಿಬಿಟ್ರೆ ಆಯಿತು. ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ನೋಡಿ ಈಗ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಮಾತ್ರ ಸ್ವಲ್ಪ ಕಮ್ಮಿನೇ ಇದೆ. ಕ್ಯಾಪ್ಸಿಕಮ್ ಅರ್ಧ ಉಳಿದಿತ್ತು ಎಕ್ಸ್ಟ್ರಾ, ಅದನ್ನೇ ಇದಕ್ಕೆ ಹಾಕಿದ್ದೀನಿ. ನೋಡಿ ಇದು ಮಶ್ರೂಮ್ ಎಲ್ಲ ಹೆಚ್ಚಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಹಾಕ್ತಾಯಿದ್ದೀನಿ ನೋಡಿ. ಮಶ್ರೂಮ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲರೂ ತಿನ್ನಿ. ಫ್ರೈ ಮಾಡ್ಬೋದು, ಹಾಗೆ ಮಶ್ರೂಮ್ ಮಂಚೂರಿ ಮಾಡ್ಬೋದು, ಎಷ್ಟೊಂದು ಮಶ್ರೂಮ್ ಮಸಾಲ ಮಾಡ್ಬೋದು, ಎಷ್ಟೊಂದು ವೆರೈಟೀಸ್ ಮಾಡ್ಬೋದು ಇದರಲ್ಲಿ. ಈಗ ಇದನ್ನು ಹಾಗೆ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಈ ಮಶ್ರೂಮಲ್ಲೇ ನೀರಿನ ಅಂಶ ಇರುತ್ತಲ್ಲ, ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಆ ಮಶ್ರೂಮಲ್ಲಿರೋ ನೀರು ಹೋಗೋವರೆಗೂ ಹಾಗೆ ಫ್ರೈ ಮಾಡಿ ಕುದಿಸ್ಬೇಕು. ನೋಡಿ, ಒಂದು 5 ನಿಮಿಷ ಹೀಗೆ ಕುದಿಸಿದರೆ ಮಶ್ರೂಮಲ್ಲಿರೋ ನೀರೆಲ್ಲ ಕುದ್ದು ಕಡಿಮೆ ಆಗುತ್ತೆ. ನಮಗೆ ಮಶ್ರೂಮ್ ಫ್ರೈ ಕೂಡ ರೆಡಿ ಆಗುತ್ತೆ. ನೋಡಿ ಈಗ ಸ್ವಲ್ಪ ಕುದ್ದು ಕಡಿಮೆ ಆಗ್ತಾಯಿದೆ, ಕುದೀತಾ ಇದೆ, ಹಾಗೆ ನೀರು ಕೂಡ ಕಡಿಮೆ ಆಗ್ತಾಯಿದೆ. ನೋಡಿ ಈಗ ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ ಮಶ್ರೂಮ್ ಫ್ರೈ. ಇದು ದಿಢೀರ್ನೇ ಮಾಡ್ಬೋದು, ಇದನ್ನು ಭಾಳ ಲೇಟ್ ಕೂಡ ಆಗಲ್ಲ ಇದು. ನೋಡಿ ಅರಿಶಿನ ಕೂಡ ಹಾಕಿದ್ದೀನಿ, ಒಂದು ಚಿಕ್ಕ ಸ್ಪೂನಿಂದ. ಹಾಗೆ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಅದರಿಂದ ಜಾಸ್ತಿ ಹಾಕ್ಕೊಂಡ್ರೆ ಖಾರ ಆಗುತ್ತೆ. ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇರೋದ್ರಿಂದ ಕಡಿಮೆನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಇದು ಸಾಲ್ಟ್ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಎಲ್ಲನೂ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ಟೊಮೆಟೊ ಹಾಕೋರು ಹಾಕ್ಬೋದು. ಇದಕ್ಕೆ ಟೊಮೆಟೊ ಕ್ಯಾರೆಟ್ ಮಿಕ್ಸ್ ಮಾಡ್ಬೋದು. ಹಾಗೆ ಇದುವರೆಗೂ ನನ್ನ ಚಾನಲನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನನ್ನ ಚಾನಲ್ನ ಹಾಗೆ ಸಪೋರ್ಟ್ ಮಾಡ್ತಾಯಿರಿ.